ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಗುತ್ತೆ. ಆಸ್ಪತ್ರೆಯಿಂದ ಮನೆಯತ್ತ ಹೊರಡಲಿರೋ ಪಾರ್ಥಿವ ಶರೀರ ತಗೊಂಡು ಹೋಗಲು ಆಂಬ್ಯುಲೆನ್ಸ್ ಸಿದ್ಧವಾಗಿದೆ. ಝೀರೋ ಟ್ರಾಫಿಕ್ನಲ್ಲಿ ಮನೆಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಪೊಲೀಸ್ ಭದ್ರತೆಯಲ್ಲಿ ಪದ್ಮನಾಭನಗರಕ್ಕೆ ಮೃತದೇಹ. ಪದ್ಮನಾಭನಗರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಆಸ್ಪತ್ರೆಯಿಂದ ಮನೆಯತ್ತ ಹೊರಡಲಿರೋ ಪಾರ್ಥಿವ ಶರೀರ ತಗೊಂಡು ಹೋಗಲು ಆಂಬ್ಯುಲೆನ್ಸ್ ಸಿದ್ಧವಾಗಿದೆ. ಝೀರೋ ಟ್ರಾಫಿಕ್ನಲ್ಲಿ ಮನೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗಿದೆ. ಈಗ ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪದ್ಮನಾಭನಗರಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ. ಪೊಲೀಸ್ ಭದ್ರತೆಯೊಂದಿಗೆ ಝೀರೋ ಟ್ರಾಫಿಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಂಬ್ಯುಲೆನ್ಸ್ ಸಹಿತ ಸಿದ್ಧವಾಗಿ ನಿಂತಿದೆ. ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಒಂದು 4:30 ಸುಮಾರಿಗೆ ಆದಂಥ ಈ ಒಂದು ಘಟನೆ ನೋಡಿ. 4:30ರಿಂದ ಇಲ್ಲಿಯವರೆಗೆ ಎಲ್ಲವನ್ನ ಕೂಡ ಅಲ್ಲಿ ರೆಡಿ ಮಾಡಿಕೊಂಡು, ಹಾಸ್ಪಿಟಲ್ನಲ್ಲಿ ಏನೇನಿತ್ತೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪಾರ್ಥಿವ ಶರೀರ ಹೋಗೋದಕ್ಕೆ ಸಮಯ 7:30 ಆಯಿತು. ಈಗ ಮನೆಗೆ ಆಸ್ಪತ್ರೆಯಿಂದ ಮನೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪಾರ್ಥಿವ ಶರೀರವನ್ನು ಎಲ್ಲ ರೀತಿಯಾದಂಥ ಸಿದ್ಧತೆಯಲ್ಲಿ ಆಗಿದೆ. ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿ ನಿಂತಿದೆ. ಇನ್ನು ಝೀರೋ ಟ್ರಾಫಿಕ್ನಲ್ಲಿ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಪದ್ಮನಾಭನಗರದ ಮನೆಗೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದಿಟ್ಟ ಮಹಿಳೆ, ತಾಯಿಯ ಮನಸ್ಸು, ತಾಯಿಯ ಕರುಳು, ಎಂಥವರನ್ನೂ ಕೂಡ, ಎಂಥ ಶತ್ರುವೇ ಬಂದರೂ ಕೂಡ ತಾಯಿಯ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸುವಂಥವ್ರು, ತಾಯಿ ಪ್ರೀತಿಯನ್ನು ಕೊಡುವಂಥವ್ರು. ಎಲ್ಲರೂ ಹೇಳುವಂಥದ್ದು ಚೆನ್ನಮ್ಮ ಚೆನ್ನಮ್ಮ, ಅಮ್ಮ ಅಂತಾನೆ. ಪ್ರತಿಯೊಬ್ಬರು ಕರೆಯೋದು ಅಮ್ಮ ಅಂತಾನೆ. ಅಂದರೆ ಅದು ಸುಮ್ಮನೆ ಬರಲ್ಲ. ಎಲ್ಲರಿಗೂ ಕೂಡ ಆ ಗೌರವ ಅವ್ರು ಇರುವಂಥ ಅವರ ವ್ಯಕ್ತಿತ್ವಕ್ಕೆ ಬರುತ್ತೆ. ಚೆನ್ನಮ್ಮ ಅವರ ನಡ್ಕೊಂಡು ಬಂದಂಥ ರೀತಿನೇ ಆ ರೀತಿಯಾಗಿತ್ತು. ಕೃಷಿಯಲ್ಲಿ ಅಂದರೆ ಕೃಷಿ ಕುಟುಂಬದಿಂದ, ಸರಳ ಕುಟುಂಬ, ಒಂದು ಕೃಷಿ ಕುಟುಂಬದಿಂದ ಬಂದಂಥವ್ರು. ದೇವೇಗೌಡರು ಈಗೆಲ್ಲ ಮಾಜಿ ಪ್ರಧಾನಿ ಅಂತ ಹೇಳ್ತೀವಿ, ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಂತ ಹೇಳ್ತೀವಿ, ಅಷ್ಟ ಆಸ್ತಿ ಇಷ್ಟ ಆಸ್ತಿ ಅವೆಲ್ಲವನ್ನ ಹೇಳ್ಬೋದು. ಬಟ್ ಏನು ಇಲ್ಲದೆ ಇರುವಂಥ ಸಮಯದಲ್ಲಿ, ಖುಷಿಗಿಂತ ಹೆಚ್ಚಾಗಿ ದುಃಖದ ಸಮಯದಲ್ಲಿ ದೇವೇಗೌಡರ ಜೊತೆ ಸಾಥ್ ಕೊಟ್ಟು ನಿಂತಂಥ ಚೆನ್ನಮ್ಮ ಹೇಗೆ ಮರೀತಾರೆ ಅದನ್ನು ದೇವೇಗೌಡರು? ಇನ್ನು ಕುಮಾರಸ್ವಾಮಿ ಅವ್ರು ಹೇಗೆ ಬರೀತಾರೆ, ರೇವಣ್ಣ ಹೇಗೆ ಮರೀತಾರೆ ಅಲ್ವಾ? ಇನ್ನಿಲ್ಲ, ನಮ್ಮ ತಾಯಿಯನ್ನು ಇನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ತಾಯಿ ನಮ್ಮಿಂದ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ನೋವನ್ನು ಹೇಗೆ ಮರೀತಾರೆ? ಕಷ್ಟ. ಕುಟುಂಬಕ್ಕೆ ಆ ಶಕ್ತಿ ಸಿಗಬೇಕು, ಎದುರಿಸುವಂಥ ಶಕ್ತಿ. ಅಷ್ಟೊಂದು ಪ್ರೀತಿ, ಕಾಳಜಿ. ಈಗಲೂ ಕೂಡ ದೇವೇಗೌಡರು ಅವ್ರನ್ನ ಬಿಟ್ಟು ಊಟ ಮಾಡ್ತಾ ಇರಲಿಲ್ಲ, ಜೊತೆಗೆ ಊಟ ಮಾಡ್ತಾ ಇದ್ರು. ಇಂಥ ಇಳಿ ವಯಸ್ಸಿನಲ್ಲಿ ಹಿರಿಯರು ಬಯಸೋದೇನು? ಪ್ರೀತಿ, ವಿಶ್ವಾಸ, ಕಾಳಜಿ. ದೇವೇಗೌಡರು ಈಗಲೂ ನೋಡಪ್ಪ ಹೇಗೆ ಪ್ರೆಸ್ ಮೀಟನ್ನು ಮಾಡಿ ಯಾವ ರೀತಿಯಾಗಿ ಒಂದು ಗಟ್ಟಿಯಾಗಿ ಮಾತಾಡ್ತಾರೆ, ಇನ್ನು ಸಮಾವೇಶವನ್ನು ಮಾಡಿ ಹೆಂಗೆ ಮಾತಾಡ್ತಾರೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಅದಕ್ಕೆ ಶಕ್ತಿ ಯಾರು ಅಂತ ಅಂದರೆ ಚೆನ್ನಮ್ಮ. ಧೈರ್ಯ ಅವರಿಗೆ. ಪ್ರತಿಯೊಂದು ಯಶಸ್ಸಲ್ಲೂ
ಚೆನ್ನಮ್ಮ ದೇವೇಗೌಡರ ಜೊತೆ ಇದ್ದಂಥದ್ದು. ಎವ್ರಿ ಸಕ್ಸಸ್ಫುಲ್ ಮೆನ್ ದೇರ್ ಈಸ್ ಅ ವುಮೆನ್. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಮಾರ್ಗದರ್ಶಕಿ, ರೋಲ್ ಮಾಡೆಲ್ ಚೆನ್ನಮ್ಮ. ಈ ಮಾತು ಎಲ್ರಿಗೂ ಸೂಟ್ ಆಗೋದಿಲ್ಲ, ಆದರೆ ಚೆನ್ನಮ್ಮ ಅಂಥವ್ರಿಗೆ ಸೂಟ್ ಆಗುತ್ತೆ. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣುಮಗಳು ಇರ್ತಾಳೆ, ಒಂದು ಹೆಣ್ಣಿರುತ್ತೆ ಅಂತಾರಲ್ಲ, ಅದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ, ಎಕ್ಸಾಂಪಲ್, ಉದಾಹರಣೆ. ಯಾರೇ ಮಾತಾಡಲಿ, ರಾಜಕೀಯ ಏನೋ ದ್ವೇಷ ಇರಲಿ ಅಥವಾ ವೈರತ್ವ ಇರಲಿ, ಏನೇ ಅದನ್ನು ಸೈಡಿಗಿಟ್ಟು ಯಾರೇ ಮನೆಗೆ ಹೋದರೂ ಕೂಡ ಅವ್ರಿಗೆ ಆತಿಥ್ಯ ತೋರಿಸುವಂಥದ್ದು, ತಾವೇ ಹೋಗಿ ಟೀ ಕಾಫಿ ಕೊಡುವಂಥದ್ದು ಯಾರೇ ಮಾಡ್ತಾರೆ ಈಗಿನ ಇದರಲ್ಲಿ? ಒಂಚೂರು ಏನಾದರೂ ಶ್ರೀಮಂತಿಕೆ ಬಂತು ಅಂದರೆ ಸಾಕು, ಮೈಂಡ್ಗಳೆಲ್ಲ ಚೇಂಜ್ ಆಗಿ ಹೋಗ್ಬಿಡ್ತವೆ. ಅಂಥದ್ರಲ್ಲಿ ಸಾಧಾರಣವಾಗಿ ಯಾವುದೇ ಒಡವೆ ಇಲ್ಲ, ಸಾಧಾರಣವಾಗಿ ಒಂದು ಸೀರೆ ಉಟ್ಕೊಂಡು ಅವರ ಸರಳತೆ ಅದರಲ್ಲಿ ಕಾಣಿಸುತ್ತೆ ನಮಗೆ. ಇಳಿ ವಯೋಸಹಜ, ಆಯಿತು ಅಂತ ಅಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಕೆಲಸವನ್ನು ಮುಗಿಸಿ ಇಲ್ಲಿಂದ ಹೋಗಲೇಬೇಕು ಎಲ್ಲರೂ ಕೂಡ. ಬಟ್ ಇದೀಗ ಚೆನ್ನಮ್ಮ ಎಲ್ಲರನ್ನ ಆಗಲಿ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಸಹಿತ ಆಸ್ಪತ್ರೆಯಿಂದ ಪದ್ಮನಾಭನಗರದ ಮನೆಗೆ, ದೇವೇಗೌಡರ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಝೀರೋ ಟ್ರಾಫಿಕ್ನಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಝೀರೋ ಟ್ರಾಫಿಕ್ನಲ್ಲಿ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಮಣಿಪಾಲ್ ಆಸ್ಪತ್ರೆಯಿಂದ ದೇವೇಗೌಡರ ಪದ್ಮನಾಭನಗರದ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ಕುಮಾರಸ್ವಾಮಿ ಅವರು ಕೂಡ ಏನು ಅವರ ತಾಯಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು, ಆಗಲೂ ಕೂಡ ಅವರ ಪಕ್ಕದಲ್ಲೇ ಇದ್ರು, ಅವ್ರ ಹತ್ರನೇ ಇದ್ರಂತೆ. ಏನೇ ಇರ್ಬೋದು, ಎಂಥ ಕೆಲಸನೇ ಇರಲಿ, ಬಟ್ ಮೊದಲಿಗೆ ನಮ್ಮ ತಾಯಿ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೇ ಇದ್ದರು. ತಾಯಿಯ ಜೊತೆಗೆ ಇದ್ದು ಅವ್ರ ಟ್ರೀಟ್ಮೆಂಟ್, ಚಿಕಿತ್ಸೆ ಏನಾಗ್ತಾ ಇತ್ತು ಅದನ್ನೆಲ್ಲವನ್ನ ಕೂಡ ಗಮನಿಸ್ಕೊಂಡು ಕೊನೆಯದಾಗಿ ನೋಡಿ, ಅದೃಷ್ಟ ಕೈ ಕೊಡ್ತು ಅಂತ ಅಂದಾಗ, ಟೈಮು ಕೆಟ್ಟು ಅಂತ ಅಂದಾಗ, ಅಥವಾ ಹೋಗೋ ಟೈಮ್ ಬಂತು ಅಂತ ಅಂದಾಗ ಏನೋ ಒಂದು ನೆಪ ಅಷ್ಟೇ. ಇದೀಗ ದೇವೇಗೌಡರ ಕುಟುಂಬದ ಆಪ್ತರಾದಂಥ ಕುಪೇಂದ್ರ ರೆಡ್ಡಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಇದೀಗ ಚೆನ್ನಮ್ಮ ಅವರ ಅಗಲಿಕೆ ಈ ಒಂದು ಸುದ್ದಿ ಅರಗಿಸಿಕೊಳ್ಳಲಾಗ್ತಿಲ್ಲ ಈ ನೋವನ್ನು. ಸೊ ಏನು ಹೇಳ್ತೀರಾ ಸರ್, ಅವರ ಆಪ್ತರಾಗಿ, ಅವರ ಕುಟುಂಬದ ಆಪ್ತರಾಗಿ ಅವ್ರು ನೋಡಿದಂಥ ರೀತಿ ಆಗಿರ್ಬೋದು, ಅದರಿಂದ ನೋಡಿರ್ತೀರಾ? ಏನಂದ್ರೆ ಅವರು ಒಂದು ಆ ಮನೆಗೆ ಒಂದು ತಾಯಿ ಅಲ್ಲ, ಎಲ್ಲರಿಗೂ ಒಂದು ತಾಯಿಯಾಗೆ ಬಂದ್ರು. ಅವರು ಯಾರನ್ನು ಕೋಪಿಸ್ಕೊಂಡೆ ಮಾತಾಡ್ದವ್ರಲ್ಲ. ಅವ್ರ ಮಕ್ಳೆಲ್ಲ ಬೇರೆಯವ್ರನ್ನು, ಯಾರ ಮನೆಗ್ ಬಂದ್ರು ಊಟ ಮಾಡಿದ್ರಪ್ಪ, ಏನಾದ್ರು ತಿನ್ ಬಂದ್ರಪ್ಪ, ನಾಷ್ಟ ಮಾಡಿದ್ರಪ್ಪ ಅಂತ ಕೇಳೋಂತ ತಾಯಿ ಅವರು, ಒಂದು ತಾಯಿ ಹೃದಯ ಇದ್ದವರು. ಇವತ್ತು ದೇವೇಗೌಡರ ಅವರ ಅನ್ಯೋನ್ಯತೆ ಎಷ್ಟೋ ವರ್ಷಗಳಿಂದ ಅವ್ರ ರೀತಿ ಒಂದು ದಾಂಪತ್ಯ ಜೀವನ ನಡೆಸಿದಂತ ವ್ಯಕ್ತಿಗಳನ್ನ ನಾನು ಎಷ್ಟೋ ಜನ ನಾನು ನೋಡಿದ್ದೇನೆ ಕಣ್ಣಲ್ಲಿ. ಆ ರೀತಿಯಾದ ದಾಂಪತ್ಯ ಜೀವನವನ್ನ ನಡೆಸಿದಂತವ್ರು ಯಾರು ಇಲ್ಲ ಅನ್ಕೋತೀನಿ. ಆದ್ರೆ ದೇವರು ಅವರಿಬ್ಬರಿಗೂ ಎಲ್ಲಿಂದ ಆ ಗಂಟು ಬಿತ್ತೋ ಗೊತ್ತಿಲ್ಲ, ಅಷ್ಟೇ ಅನ್ಯೋನ್ಯವಾಗಿದ್ದರು.
ಆ ಮಕ್ಕಳು ಸಹ ಎಲ್ಲಿಗೆ ಹೋದ್ರು ಮೊದಲು ಬಂದು ಅವ್ರ ತಾಯಿನ ಮಾತಾಡಿಸಿ ತಂದೆನ ಮಾತಾಡಿಸಿ ಹೋಗೋರು, ಯಾರೇ ಆಗಿರ್ಲಿ. ಹೀಗಾಗಿ ಪದ್ಮನಾಭನಗರಕ್ಕೆ ಹೋಗಿ ಅವ್ರ ತಾಯಿನ ಮಾತಾಡಿಸ್ಕೊಂಡು ಹಾಸನ್ಗೆ ಹೋಗುವಂತ ರೇವಣ್ಣವ್ರು ಆಗಿರ್ಬೋದು, ಕುಮಾರಣ್ಣವರು ಇಲ್ಲಿಂದ ಬಿಡದಿಗೆ ಹೋಗುವಂತದ್ದಾಗಿರ್ಬೋದು, ಎಲ್ಲ ಮಕ್ಕಳು ಅವ್ರ ತಾಯಿನ ಒಂದ್ ದಿನ ಎಲ್ಲಿ ಬಂದ್ರು ಬೆಂಗಳೂರಲ್ಲಿ ಇದ್ದಿದ್ದ ದಿನ ಅವ್ರನ್ನೆಲ್ಲ ಮಾತಾಡ್ಕೊಂಡು ಹೋಗುವಂತ ದಿನ ಇದ್ದೇ ಇರ್ತಿತ್ತು. ಮತ್ತೆ ಆ ಹೆಣ್ಣು ಮಕ್ಕಳು ಅಷ್ಟೇ ತಾಯಿ ಬಗ್ಗೆ ಅಪಾರವಾದ ಒಂದು ಇದನ್ನ ಇಟ್ಕೊಂಡಿದ್ರು. ಇವತ್ತು ದೇವೇಗೌಡರು ನನ್ನೊಟ್ಟಿಗೆ ಹೇಳ್ತಾ ಇದ್ರು, ನಾನು ಪೂಜೆ ಮಾಡಿ ಬಂದಿದ್ರು, ಆ ಕುಂಕುಮ ತಗೊಂಡ್ಬಂದು ಇಟ್ಟು ಅವ್ರ ಪಕ್ಕದಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ. ಸಡನ್ BP ಡ್ರಾಪ್ ಆಯ್ತಂದ್ರು, ನನ್ನ ಕೈಯಲ್ಲೇ ಪ್ರಾಣ ಬಿಟ್ರು ಅಂತ. ಆತರ ಸೌಭಾಗ್ಯ ಯಾರಿಗ್ ಬರ್ತದೆ? ಎಷ್ಟು ನೋವಲ್ಲ ಅವ್ರು ಹೇಳಿದ್ರು ಅಂದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು, ನಾನು ಎದ್ದು ಆಚೆ ಬಂದ್ಬಿಟ್ಟೆ. ಅಂತ ಒಂದು ನೋವನ್ನು ತಡ್ಕೊಳ್ಳುವಂತ ಶಕ್ತಿ ಅವ್ರ ಫ್ಯಾಮಿಲಿಗಾಗಿರ್ಬೋದು, ದೇವೇಗೌಡರಿಗಾಗಿರ್ಬೋದು, ಆ ದೇವರು ಕೊಡ್ಲಿ. ಮತ್ತೆ ಅವರ ಯಾರ್ಯಾರು ಅವರ ಬಂಧು ಬಳಗನೆ ಅಲ್ಲ, ಸ್ನೇಹಿತರು ಇದ್ದಾರೆ, ಎಲ್ಲರಿಗೂನು ದೇವರು ಇದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅನ್ನೋದನ್ನ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತೆ ಆ ತಾಯಿಗೆ ಈಗ ಆಲ್ಮೋಸ್ಟ್ 89 ವರ್ಷ, 89 ವರ್ಷ ಸುದೀರ್ಘವಾಗಿ ಬದುಕಿ ದೇವರು ಯಾವುದೇ ನೋವನ್ನು ಪಡೆದೆ ಕೊನೆಯಲ್ಲಿ ಅವರು ಜೀವ ಬಿಟ್ಟಿರ್ತಾರೆ. ಅದು ಒಂದು ಗಂಡನ ಕೈಯಲ್ಲೇ. ಇದಕ್ಕಿಂತ ಒಂದು ಹೆಣ್ಣು ಮಗಳಿಗೆ ಏನಾಗ್ಬೇಕು ಹೇಳಿ? ಮತ್ತೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಆ ಫ್ಯಾಮಿಲಿಗೆ ಬೇಕು ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅಷ್ಟೇ. ಎಸ್ 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 ಒಂದು ಶಕ್ತಿಯನ್ನ ದೇವ್ರು ನೀಡಲಿ ಅವರ ಕುಟುಂಬಕ್ಕೆ, ದುಃಖವನ್ನ ತಡ್ಕೊಳ್ಳುವಂಥದ್ದು ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶ್ವವೇಗ ಜೊತೆ ಮಾತನಾಡೋದಕ್ಕೆ.